पर्वत प्रदेश में पावस। इस पद्य के कवि का नाम सुमित्रानंदन पंत जी। पावस ऋतु थी पर्वत प्रदेश, पल पल परिवर्तित ಪ್ರಕೃತಿ ವೇಷ. ಇಲ್ಲಿ ಮಕ್ಕಳೇ, ಪಾವಸ್ ಇದರ ಅರ್ಥ ಮಳೆಗಾಲ, ಪಲ್ ಪಲ್ ಇದರ ಅರ್ಥ ಕ್ಷಣ ಕ್ಷಣದಲ್ಲಿ, ಪ್ರಕೃತಿ ವೇಷ್ ಇದರ ಅರ್ಥ ಪ್ರಕೃತಿಯ ರೂಪ. ಮಳೆಗಾಲದ ಕಾರಣದಿಂದ ಪರ್ವತ ಪ್ರದೇಶಗಳಲ್ಲಿ ಆಗತಕ್ಕಂತಹ ಬದಲಾವಣೆಯನ್ನು ಕವಿ ಈ ಪದ್ಯದ ಮೂಲಕ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಪರ್ವತ ಪ್ರದೇಶದಲ್ಲಿ ಮಳೆಗಾಲದ ಕಾರಣದಿಂದ ಕ್ಷಣ ಕ್ಷಣದಲ್ಲಿ ಪ್ರಕೃತಿಯ ರೂಪದಲ್ಲಿ ಬದಲಾವಣೆ ಕಾಣ್ತಾ ಇದೆ. ಮೇಖಲಾಕಾರ ಪರ್ವತ್ ಅಪಾರ್, अपने सहस्र दृग सुमन फाड़, अवलोक रहा है बार बार, नीचे जल में निज महाकार. ಮೇಖಲಾಕಾರ ಇದರ ಅರ್ಥ ಸೊಂಟದ ಪಟ್ಟಿ, ಕರ್ಘಣಿ ಅಂತ ಹೇಳ್ತೀವಿ. ಅಪಾರ್ ಯಾನಿ ಜಾದಾ, ಸಹಸ್ರ ಹಜಾರ್ ಸಾವಿರ, ದೃಗ್ ಸುಮನ್ यानी सुमन रूपी दृग, दृग यानी आंख कण्णु. अवलोकना, अवलोक यानी नोडु देखना. महाकार विशाल आकार. ಇಲ್ಲಿ ಕವಿ ಹೇಳ್ತಾ ಇರೋದು, ಮೇಖಲಾकार जैसे पर्वत अपार हैं. ये पर्वत अपने सुमन रूपी दृग से फाड़कर, हजार सुमन रूपी दृग से फाड़कर बार बार जल में अपना निज महाकार अवलोक कर रहा है. ಇದರ ಅರ್ಥ, ಅಲ್ಲಿರುವಂತಹ ಅಪಾರ ಪರ್ವತಗಳು ಸೊಂಟದಲ್ಲಿರುವ ಸೊಂಟದ ಪಟ್ಟಿಯ ಹಾಗೆ ಶೋಭಿಸುತ್ತಿವೆ. ಇಲ್ಲಿ ಸೊಂಟದ ಪಟ್ಟಿ ಅಂತ ಕವಿ ಹೇಳಿರೋ ಅರ್ಥ ಏನು ಅಂದರೆ, ಕವಿ ಇರುವ ಸ್ಥಾನದ ಸುತ್ತಮುತ್ತಲಿನ ಪರ್ವತಗಳನ್ನು ನೋಡಿದಾಗ ಕವಿಗೆ ಈ ರೀತಿ ಯೋಚನೆ ಬರ್ತಕ್ಕಂಥದ್ದು. ಪರ್ವತಗಳು ತಮ್ಮ ಸಾವಿರಾರು ಹೂವಿನಂತಹ ಕಣ್ಣುಗಳನ್ನು ಅರಳಿಸಿ ಕೆಳಗೆ ಕೆರೆಯ ನೀರಿನಲ್ಲಿ ತನ್ನ ನಿಜವಾದ ವಿಶಾಲ ಆಕಾರವನ್ನು ಪುನಃ ಪುನಃ ನೋಡ್ತಾ ಇವೆ. जिसके चरणों में पला ताल, दर्पण सा फैला है विशाल. ಈ ಪರ್ವತದ ಚರಣಗಳಲ್ಲಿದ್ದಂತಹ ಕೆರೆ ವಿಶಾಲ ಕನ್ನಡಿಯಂತೆ ಈ ಕವಿಗೆ ಗೋಚರಿಸ್ತಾ ಇದೆ. ಅಂದರೆ ಈ ಪರ್ವತ ಕೆಳಗೆ ಇದ್ದಂತಹ ಕೆರೆಯಲ್ಲಿ ತನ್ನ ವಿಶಾಲವಾದಂತಹ ರೂಪವನ್ನು ನೋಡಿ ತನ್ನ ಸಾವಿರಾರು ಕಣ್ಣುಗಳಿಂದ ತನ್ನ ರೂಪವನ್ನು, ವಿಶಾಲ ಆಕಾರವನ್ನು ನೋಡ್ತಾ ಇದೆ ಮತ್ತು ಖುಷಿಯನ್ನು ಪಡ್ತಾ ಇದೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಗಿರಿ ಕಾ ಗೌರವ್ ಗಾಕರ್ ಝರ್ಝರ್, मद में नस नस उत्तेजित कर, मोती की लड़ियों से सुंदर, झरते हैं झाग भरे निर्झर. यहाँ गिरी का गौरव झरझर करके, ये जो निर्झर हैं, निर्झर का अर्थ जलपात, गिरी इसका समानार्थक है पर्वत. ಮದ್ ಮೇ ಇದರ ಅರ್ಥ ಇಲ್ಲಿ ಖುಷಿಯಿಂದ. ಮೋತಿ ಕಿ ಲಡಿಯಾ, ಈಗ ಒಂದು ತಂತಿಯಲ್ಲಿ ನಾವು ಮುತ್ತುಗಳನ್ನು ಪೋಣಿಸಿದಾಗ ಹೇಗೆ ಕಾಣ್ತದೋ ಅದಕ್ಕೆ ನಾವು ಮೋತಿ ಕಿ ಲಡಿಯಾ ಅಂತ ಹೇಳ್ತೀವಿ. ಝರತೆ ಹೇ ಝಾಗ್ ಭರೆ ನಿರ್ಝರ್. ಝಾಗ್, ಝಾಗ್ ಅಂದ್ರೆ ಅರ್ಥ ಇಲ್ಲಿ ನೊರೆ. ಪರ್ವತದ
ಗೌರವ ಅಥವಾ ಶ್ರೇಷ್ಠತೆಯನ್ನು ಸಾರಲು ಈ ಜಲಪಾತವು ಖುಷಿಯಿಂದ ಧುಮುಕ್ತಾ ಇದೆ. ಈ ಜಲಪಾತವು ತನ್ನ ನರನಾಡಿಗಳಲ್ಲಿ ಸಹಿತ ಉತ್ತೇಜನಗೊಂಡಿದೆ. ನೀರಿನ ಮುತ್ತಿನ ಸುಂದರ ಹಾರಗಳಂತೆ ನೊರೆಯಿಂದ ಕೂಡಿದ ಈ ಜಲಪಾತ ಮೇಲಿನಿಂದ ಧುಮುಕ್ತಾ ಇದೆ ಅನ್ನೋದನ್ನು ಇಲ್ಲಿ ಕವಿ ವರ್ಣಿಸ್ತಾ ಇದ್ದಾನೆ. गिरिवर के उर से उठ उठकर उच्चाकांक्षाओं से तरुवर हैं झांक रहे नीरव नभ पर अनिमेष अटल कुछ चिंता पर. ಗಿರಿವರ್ ಯಾನಿ ಪರ್ವತ್, ಉರ್ ಇದರ ಅರ್ಥ ಹೃದಯ, ಉಚ್ಚಾಕಾಂಕ್ಷ ಯಾನಿ ಉನ್ನತ ಆಕಾಂಕ್ಷೆ, ತರುವರ್ ಇದರ ಅರ್ಥ ವೃಕ್ಷ, ಝಾಂಕನ ಇಣುಕು, ನೀರವ್ ನಭ್ ಇದರ ಅರ್ಥ ಶಾಂತವಾದಂಥ ಆಕಾಶ, ಅನಿಮೇಷ್ ಒಂದೇ ಸಮನೆ ಒಂದೇ ದೃಷ್ಟಿಯಿಂದ, ಅಟಲ್ ಸ್ಥಿರವಾದ, ಚಿಂತಾಪರ್ ಯಾನಿ ಚಿಂತೆಯಲ್ಲಿ ಮುಳುಗಿದ. यहाँ पर गिरिवर के हृदय से उठ उठकर अपने उच्च आकांक्षाओं को छूने के लिए वृक्ष झांक रहे हैं. क्या झांक रहे हैं? नीरव नभ पर शांत आकाश को झांक रहे हैं. कैसे? अनिमेष अटल और कुछ चिंता पर. ಇದರ ಅರ್ಥ ಪರ್ವತದ ಹೃದಯದ ಮೇಲಿನಿಂದ ಎದ್ದಂತಹ ಈ ವೃಕ್ಷಗಳು ತನ್ನ ಉನ್ನತ ಆಕಾಂಕ್ಷೆಗಳಿಂದ ಶಾಂತ ಆಕಾಶವನ್ನು ಒಂದೇ ಸಮನೆ ಸ್ಥಿರವಾಗಿ ಚಿಂತೆಯಲ್ಲಿ ಮುಳುಗಿದವರಂತೆ ಇಣುಕ್ತಾ ಇವೆ. ಅದರರ್ಥ ಆ ಆಕಾಶವನ್ನು ನಾನು ಮುಟ್ಟಿಬಿಡಲೇನೋ ಅಂತಕ್ಕಂಥ ಒಂದು ಕನಸನ್ನು ಹೊತ್ತುಕೊಂಡು ಈ ವೃಕ್ಷಗಳು ನಿಂತಿವೆ ಅನ್ನೋದನ್ನು ಇಲ್ಲಿ ಕವಿ ವರ್ಣಿಸ್ತಾ ಇದ್ದಾನೆ. ಉಡ್ ಗಯಾ ಅಚಾನಕ್ ಲೋ ಭೂಧರ್ ಫಡ್ಕಾ ಅಪಾರ್ ಪಾರದ್ ಕೆ ಪರ್ ರವ ಶೇಷ ರಹ ಗಯೆ ಹೈ ನಿರ್ಝರ್ ಹೈ ಟೂಟ್ ಪಡಾ ಭೂಪರ್ ಅಂಬರ್. ನೋಡ್ರಿ ಇಲ್ಲಿ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಉಡ್ ಗಯಾ ಅಚಾನಕ್ ಭೂಧರ್, ಭೂಧರ್ ಇದರ ಅರ್ಥ ಇಲ್ಲಿ ಪರ್ವತ್, ಗುಡ್ಡ, ಪರ್ವತ ಬೇಕಾದ ಹೇಳ್ಬೋದು ನಾವು. फड़का अपार पारद के पर, यहाँ पर एक विशेष शब्द है पारद के पर. इसका अर्थ है पारे के समान धवल. धवल का अर्थ है सफ़ेद, चमकीले पंख वाला. यहाँ पर अचानक भूधर उड़ गया. जो पर्वत हमें दिखाई दे रहे थे वो अब हमें दिखाई नहीं दे रहे, वो कहीं पर उड़ गए हैं. ಎಲ್ಲಾದರೂ ಪರ್ವತಗಳು ಹಾರಿ ಹೋಗೋದಕ್ಕೆ ಸಾಧ್ಯ ಇದೆಯಾ? ಇದು ಕವಿಯ ಕಲ್ಪನೆ. ಕವಿ ಹೇಳ್ತಾನೆ, ಒಮ್ಮಿಂದೊಮ್ಮೆಲೆ ಈ ಪರ್ವತವು ಹಾರಿ ಹೋಯಿತು. ಹೇಗೆ? ತನ್ನ ಬಿಳಿ ಹಾಗೂ ಹೊಳೆಯುವ ರೆಕ್ಕೆಗಳಿಂದ ಹಾರಿ ಹೋಯಿತು. ರವಶೇಷ ರಹ ಗಯೆ ಹೈ ನಿರ್ಜರ್. ರವಶೇಷ್ ಅಂದರೆ ಕೇವಲ ಧ್ವನಿ, ನಿರ್ಝರ್ ಅಂದರೆ ಜಲಪಾತ. ಈಗ ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಎಲ್ಲ ಪರ್ವತಗಳು ಮಾಯವಾಗಿ ಹೋಗಿವೆ. ಕೇವಲ ನಮಗೆ ಜಲಪಾತದ ಧ್ವನಿ ಮಾತ್ರ ಕೇಳ್ತಾ ಇದೆ. ಇದು ಹೇಗೆ ಆಗೋದಕ್ಕೆ ಸಾಧ್ಯ ಅಂದರೆ, ಮಳೆಗಾಲದಲ್ಲಿ ಪರ್ವತ ಪ್ರದೇಶ ಮೇಲೆ ಇರೋದರಿಂದ ಮೋಡಗಳೆಲ್ಲ ಅವುಗಳನ್ನು ಆವರಿಸಿಬಿಟ್ಟಿರ್ತವೆ ಮತ್ತು ಮಳೆ ಬಿದ್ದಾಗ ಆ ಮಂಜಿನ ವಾತಾವರಣದಿಂದ ಆ ಮೋಡಗಳು ಕಾಣ್ತಾ ಇರೋದಿಲ್ಲ. ಇದರಿಂದ ಕವಿಗೆ ಅನಿಸ್ತಾ ಇರುತ್ತೆ, ಈ ಪರ್ವತಗಳು ಎಲ್ಲ ಏನಾಗಿವೆ, ಹಾರಿ ಹೋಗಿಬಿಟ್ಟಿವೆ.
ಕೇವಲ ನಮಗೆ ಅಲ್ಲಿ ಜಲಪಾತದ ಧ್ವನಿ ಮಾತ್ರ ಏನಾಗ್ತಾ ಇದೆ, ಕೇಳಿ ಬರ್ತಾ ಇದೆ. है टूट पड़ा भू पर अंबर, अब केवल सिर्फ अंबर ही कवि को दिखाई दे रही है. ಇಲ್ಲಿ ಕೇವಲ ಆಕಾಶ ಮಾತ್ರ ಕವಿಗೆ ಕಂಡು ಬರಾಕತೈತಿ, ಅಂದ್ರೆ ಕಾಣಕತೈತಿ. ಇದರ ಅರ್ಥ ಇಲ್ಲಿ ಆಕಾಶನೇ ಭೂಮಿ ಹತ್ರ ಬಂದೈತೇನೋ ಅಂತ ಕವಿಗೆ ಏನಾಗತೈತಿ, ಅನ್ಸಾಕತ್ತದ. धस गए धरा में सभय शाल, उठ रहा धुआं जल गया ताल, यों जलद यान में विचर विचर, था इंद्र खेलता इंद्रजाल. ನೋಡ್ರಿ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಧಸ್ ಗಯೆ, ಧಸ್ ಗಯೆ ಅಂದರೆ ಘುಸ್ನ, ಘುಸ್ನ ಅಂದರೆ ನುಗ್ಗಿವೆ. क्या धस गए हैं धरा में, धरा ಅಂದರೆ ಭೂಮಿ. सभय भयದಿಂದ, शाल, शाल एक वृक्ष का नाम है जो कि वहाँ के पर्वत पर उगते हैं. धुआं, धुआं ಅಂದ್ರೆ ಹೊಗೆ. ताल ಅಂದ್ರೆ ಕೆರೆ. विचरना यानी सुत्ताड़ू. इंद्रजाल, इंद्र का जाल यानी इंद्र की ಜಾದು. ಇಲ್ಲಿ ಕವಿ ಎಷ್ಟು ಚೆನ್ನಾಗಿ ವರ್ಣಿಸ್ತಾ ಇದ್ದಾನೆ. ಶಾಲ ವೃಕ್ಷಗಳು ಭೂಮಿಯಲ್ಲಿ ಭಯದಿಂದ ನುಗ್ಗಿವೆ. इस वातावरण को देखकर अब कवि को लग रहा है कि जो शाल वृक्ष पर्वत पर थे वो धरा में घुस गए हैं. ಈ ಭೂಮಿಯಲ್ಲಿ ಅವೇನಾಗಿವೆ, ನುಗ್ಗಿ ಹೋಗಿವೆ. ಕೆರೆಗೆ ಬೆಂಕಿ ಹಚ್ಚಿದಂತಿತ್ತು. ಕೆರೆಗೆ ಬೆಂಕಿ ಹಚ್ಚಿದಂತಿತ್ತು ಅಂದರೆ ಮಳೆ ಆದದ್ದರಿಂದ ಅಲ್ಲೆಲ್ಲ ಮಂಜಿನ ವಾತಾವರಣ ಇತ್ತು. ಆ ನೀರು ಬಿದ್ದಂತಹ ಆ ಸಪ್ಪಳಕ್ಕೆ ಅಲ್ಲೆಲ್ಲ ಹೊಗೆ ಕಂಡು ಬರ್ತಾ ಇತ್ತು. ಕವಿಗೆ ಏನು ಅನ್ನಿಸ್ತಾ ಇತ್ತು ಅಂದರೆ ಆ ಕೆರೆಗೇನೆ ಬೆಂಕಿ ಹಚ್ಚಿದ್ದಾರೇನೋ, ಅಲ್ಲಿ ಹೊಗೆ ಬರ್ತಾ ಇದೆ ಅನ್ನೋದು ಕವಿಗೆ ಗೋಚರಿಸ್ತಾ ಇದೆ. ಕೆರೆಗೆ ಬೆಂಕಿ ಹಚ್ಚಿದಂತಿತ್ತು. ಹಾಗೂ ಇಂದ್ರನು ತನ್ನ ಮೋಡರೂಪಿ ವಿಮಾನದಲ್ಲಿ ಸವಾರಿ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಆ ಇಂದ್ರ ತನ್ನ ಇಂದ್ರಜಾಲದಿಂದ ಎಲ್ಲ ಕಡೆಗೆ ಏನು ಮಾಡ್ತಾ ಇದ್ದಾನೆ, ಜಾದೂ ಮಾಡ್ತಾ ಇದ್ದಾನೆ ಅಂತ ಕವಿಯ ಕಲ್ಪನೆ. यहाँ पर जलद यान का अर्थ है बादल रूपी विमान, ಅಂದರೆ ಮೋಡ ರೂಪಿ ವಿಮಾನದಲ್ಲಿ ಈ ಇಂದ್ರ ತನ್ನ ಜಾದುವನ್ನು ಎಲ್ಲ ಕಡೆಗೆ ಏನು ಮಾಡ್ತಾ ಇದ್ದಾನೆ, ಹರಡ್ತಾ ಇದ್ದಾನೆ ಅನ್ನೋದು ಈ ಕವಿತೆಯ ಒಂದು ಸಾರಾಂಶ. तो यहाँ पर पर्वत प्रदेश में पावस, इस पद्य में कवि ने पर्वत पर होने वाले पल पल जो बदलाव होते हैं इसके बारे में कवि ने कहा है. ओके.